ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಟಾರ್ ಹಾಕಿದ್ಮೇಲೆ ಅವ್ರ ಪೈಪ್ ಪುನಃ ಪೈಪ್ ಲೈನ್ ಹೊಡಿದ್ ಬೇಡ ಅಂತೇಳಿ ಅವರು ಫೈನಲ್ ಮಾಡ್ಕೋತಾ ಇದ್ದಾರೆ. ಅದು ಮಾಡ್ತೀವಿ, ಎರಡು ಕಡೆನೂ ಮಾಡ್ತೀವಿ. ಮತ್ತು ಅಗಲೀಕರಣಕ್ಕೆ ರೆಕಮೆಂಡ್ ಮಾಡಿದ್ದೀವಿ. ಅಗಲೀಕರಣ ರೆಕಮೆಂಡ್ ಮಾಡಿದ್ರೆ ದುಡ್ಡು ಬೇಕು. ಸದ್ಯಕ್ಕೆ ಡಾಂಬರೀಕರಣ ಮಾಡ್ತೀವಿ. ವಂಗನೂರು ತನಕ ಡಬಲ್ ರೋಡ್ ಮಾಡ್ತಾ ಇದ್ದೀವಿ. ಅಪ್ ಟು ವಂಗನೂರು ಡಬಲ್ ರೋಡ್ ಮಾಡಿ ವಂಗನೂರು ಏರಿನ ವೈಡನ್ ಮಾಡಿ ಅದನ್ನು ಸರಿ ಮಾಡ್ತೀವಿ. ಅಲ್ಲಿ ಎರಡು ರೋಡ್ ಆಗುತ್ತಲ್ಲ ವಂಗನೂರಿಂದ, ಅಲ್ಲಿ ತನಕ ಡಬಲ್ ರೋಡ್ ಮಾಡ್ತೀವಿ. ಮತ್ತು ವಂಗನೂರು ಇದಕ್ಕೆ ಒಂದು ಬ್ರಿಡ್ಜ್ ಮಾಡ್ತಾ ಇದ್ದೀವಿ. ಅದಕ್ಕೆ ಕೋಡಿಗೆ ಒಂದು ಬ್ರಿಡ್ಜ್ ಮಾಡ್ತಾ ಇದ್ದೀವಿ. ಕೆಳಗಡೆ ನೀರು ಹೋಗುತ್ತೆ, ಮೇಲೆ ಬ್ರಿಡ್ಜ್ ಆಗುತ್ತೆ. ಮತ್ತು ಈಗ ನಮ್ಮ ತಾಲೂಕು ಆಫೀಸ್ನ ಇನ್ನೊಂದು 2 ಫ್ಲೋರ್ ಕಟ್ಟಲಿಕ್ಕೆ ಈಗ ಪ್ರಪೋಸಲ್ ರೆಡಿ ಮಾಡಿದ್ದೀವಿ. ಅದು ಹಣ ಬಿಡುಗಡೆ ಆಗುತ್ತೆ. ಮತ್ತು ಆಫೀಸ್ ಸ್ಪೇಸ್ ಮಾಡಲಿಕ್ಕೆ ಹಳೆ ತಹಸೀಲ್ದಾರರ ನಿವಾಸನ ಹೊಡೆದಾಕಿ ಅಲ್ಲೆಲ್ಲ ಕಮರ್ಷಿಯಲ್ ಆಫೀಸ್ಗಳು ಮಾಡ್ತೀವಿ. ನಮ್ಮ ತಾಲೂಕಿನ ಕಚೇರಿಗಳಿಗೆ PWD ಇನ್ನಿತರ ಆಫೀಸ್ಗಳು ಮಾಡ್ತೀವಿ. ಮತ್ತು ಶಾಸಕರ ಭವನ ಕೂಡ ಅಲ್ಲೇ ಬರ್ತಾ ಇದೆ. ನಿಮಗೆ ಗೊತ್ತಿದೆ, ಈಗ ಹೊಸದಾಗಿ IB ಕಟ್ಟಬೇಕು ಅಂತೇಳಿ ಸರ್ಕಾರ ಹಣ ಬಿಡುಗಡೆ ಮಾಡಿದೆ. ಒಂದು 7-8 ಕೋಟಿ ರೂಪಾಯಿನಲ್ಲಿ IBನ ಹೊಸದಾಗಿ ವಿಶ್ರಾಂತಿ ಗೃಹ ಕಟ್ತೀವಲ್ಲಿ. PWDನಲ್ಲಿ ಮತ್ತು ಇನ್ನಿತರ ಡಿಪಾರ್ಟ್ಮೆಂಟಲ್ಲಿ ಮತ್ತು ನೀರಾವರಿ ಇಲಾಖೆಯಲ್ಲಿ ಭಾಳಷ್ಟು ಹಣ ಬಿಡುಗಡೆ ಆಗ್ತಾ ಇದೆ. ಕೆಲವು ಕೆರೆಗಳಿಗೆ ಪೈಪ್ಲೈನ್ ಆಗಿರಲಿಲ್ಲ, ಪೈಪ್ಲೈನ್ಗೆ ಈಗ ಪೈಪೆಲ್ಲ ತರಿಸಿದ್ದೀವಿ. ಅದಕ್ಕೆಲ್ಲ ಕನೆಕ್ಟ್ ಮಾಡ್ತೀವಿ. ಆಧುನೀಕರಣ ಒಂದಷ್ಟು ಮಾಡ್ತಾ ಇದ್ದೀವಿ. ಕಳೆದ 4-5 ವರ್ಷಗಳಿಂದ ನೀರಾವರಿ ಸರಿಯಾಗಿ ಕೆರೆ ತುಂಬಿಸ್ತಾ ಇರೋದು ತಮಗೆ ಒತ್ತಡ ಜಾಸ್ತಿ ಇದೆ. ಇನ್ನೊಂದು 4-5 ಕೆರೆ ತುಂಬಿದ್ರೆ ಬಹುತೇಕ ತಾಲೂಕಿನ ಕೆರೆಗಳು ತುಂಬಂಗಾಗುತ್ತೆ. ಈ ಸಾರಿ ಮಳೆಗಾಲ ಕಡಿಮೆ ಇತ್ತು, ಆದರೂ ಕೂಡ ತುಂಬಿಸ್ತಾ ಇದ್ದೀವಿ. ಸುಮಾರು 62 ಕೋಟಿ ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು. ಈಗ ನಾವು ನಮ್ಮ ತಾಲೂಕು ನೀರಾವರಿಗೆ ಆಗಿರ್ತಕ್ಕಂಥ ಬಾಕಿ ಬಿಲ್ 62 ಕೋಟಿ ಚಿಲ್ಲರೆ ಇದೆ. ಅದಕ್ಕೆ ನಾವು ಸಲಹೆ ಕೊಟ್ಟಿದ್ದೀವಿ. ಮೊನ್ನೆ ನಾನು ಅಸೆಂಬ್ಲಿಲೂ ಕೂಡ ಕ್ವಶನ್ ಕೇಳಿದ್ದೆ, ಅದನ್ನು ಏನು ಮಾಡ್ತೀರಿ ಅಂತ. ಈಗ ಕೆರೆಗಳ ಹಿಂಬದಿನಲ್ಲಿ ಸೋಲಾರ್ ಹಾಕ್ಕೊಂಡು ಅವರು ಪವರ್ ಜನರೇಟ್ ಮಾಡಿಕೊಂಡು ಬಂದಂಥ ಹಣದಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಕೊಳ್ಳೋದು ಅಂತ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದೀವಿ. ಮತ್ತು ಅದು ಮೀನುಗಾರಿಕೆಯಿಂದ ಒಂದಷ್ಟು ದುಡ್ಡು ಬರ್ತಾ ಇತ್ತು. ಯಾರೋ ಈ ಸಂಘದಿಂದ ಕೇಸ್ ನಡೆಸ್ತಾ ಇದ್ದಾರೆ, ಹಂಗಾಗಿ ಅದು ಹೈಕೋರ್ಟಲ್ಲಿ ಆರ್ಡ್ರ್ ಪೆಂಡಿಂಗ್ ಇದೆ. ಈಗ ಅಲ್ಲಿಂದ 1.5-2 ಕೋಟಿ 3 ಕೋಟಿ ರೂಪಾಯಿ ವರ್ಷಕ್ಕೆ ನಮಗೆ ದುಡ್ಡು ಸಿಗ್ತಾ ಇತ್ತು. ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋಕ್ಕೆ ಅನುಕೂಲ ಆಗ್ತಾ ಇತ್ತು. ನಮ್ಮದೇ ಸರ್ಕಾರ ಆದ್ದರಿಂದ ಡಿಪಾರ್ಟ್ಮೆಂಟಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಪಂಪ್ ಮಾಡ್ತಾ ಇದ್ದೀವಿ. ಈ ಸಾರಿ ಕಾವೇರಿನಲ್ಲಿ ನೀರು ಇರೋದ್ರಿಂದ ನೀರಿಗೇನು ತೊಂದರೆ ಆಗಲ್ಲ. ಈ ವರ್ಷ ಬೇಸಿಗೆನಲ್ಲಿ ಎಲ್ಲ ಕೆರೆಗಳನ್ನ ಮತ್ತೆ ನಿರಂತರವಾಗಿ ಭರ್ತಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ.